ನಿಮ್ಮ ಪರೀಕ್ಷೆಯಲ್ಲಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಗಮನಿಸಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತೇಳಿ ಕ್ವಶನ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ವಿಡಿಯೋದಲ್ಲಿ 2026 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂದರೆ 4 ಕ್ವಶನ್ ಪೇಪರ್ಸನ್ನು ಏನು ಬಿಟ್ಟಿದ್ದಾರೋ ಅದರಿಂದ ಆಯ್ದುಕೊಂಡಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು 2025ರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು ಮತ್ತು ಮೇನ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅಲ್ಲಿಂದ ಸುಮಾರು 7 ಕ್ವಶನ್ ಪೇಪರ್ಗಳಿರ್ತವೆ. ಸೊ ಈ ಒಂದು 11 ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ರು ಅಂತಕ್ಕಂಥದ್ದನ್ನು ತೆಗೆದುಕೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ಅನ್ನು ಗಮನಿಸಿ. ಸತೀಶ್ ಡ್ಯಾಶ್ ವೆನ್ ಈಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಇದೆ. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ಗಮನಿಸಬಹುದು ಬಿ ಪ್ಲಸ್ ಡ್ರಾ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬಿ ಪ್ಲಸ್ ಡ್ರಾದ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ವರ್ಬ್ ಫಾರ್ಮ್ಸ್ ಅನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಗಮನಿಸಿ, ಈ ಒಂದು ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ಒಂದು ವರ್ಬ್ ಸಿಗ್ತಾ ಇದೆ, ಅಬ್ಸರ್ವ್ಡ್ ಅಂತಕ್ಕಂಥದ್ದು. ಸೊ ಇದನ್ನು ಗಮನಿಸಿದಾಗ ಈ ಒಂದು ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ಸೊ ಈಗ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂತಹ ಈ ಒಂದು ಬಿ ಪ್ಲಸ್ ಡ್ರಾ ಏನಿದೆ ಇದರ ಪಾಸ್ಟ್ ಫಾರ್ಮ್ ಅನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಬಿ ಫಾರ್ಮ್ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಬಿ ಫಾರ್ಮ್ ಅಂದರೆ ಆಮ್, ಈಸ್, ಆರ್, ವಾಸ್ ಮತ್ತು ವರ್ಗಳನ್ನು ನಾವು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಇದರಲ್ಲಿ ಆಮ್, ಈಸ್, ಆರ್ ಅಂತ ಏನಿದಾವೋ ಇವು ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಮಾಡ್ತೇವೆ ಮತ್ತು ವಾಸ್ ವರ್ಗಳನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಯೂಸ್ ಮಾಡ್ತೇವೆ. ಇವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತಲೂ ಕೂಡ ಕರಿತೇವೆ. ಸೊ ಇಲ್ಲಿ ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರಲ್ವಾ, ಸತೀಶ್ ಅಂತಕ್ಕಂತಹ ಈ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಾ ಇರೋದು ಸತೀಶ್ ವೆನ್ ಈಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಸೊ ಪಾಸ್ಟ್ ಟೆನ್ಸಲ್ಲಿರೋ ಸೆಂಟೆನ್ಸ್ ಆಗಿದೆ. ಸೊ ಇಲ್ಲಿ ಬಿ ಫಾರ್ಮಲ್ಲಿ ನಾವು ವಾಸ್ ಅಥವಾ ವರ್ಗಳಲ್ಲಿ ಒಂದನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗ ವಾಸ್ ಅಥವಾ ವರಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂದರೆ ಸಬ್ಜೆಕ್ಟನ್ನು ಗಮನಿಸಬೇಕು. ಸಬ್ಜೆಕ್ಟ್ ನೋಡಿ ವಿದ್ಯಾರ್ಥಿಗಳೇ, ಸತೀಶ್ ಅಂತ ಇದೆ. ಸೊ ಈ ಸತೀಶ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ಸೂಟೇಬಲ್ ಆಗಿರೋ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ವಾಸ್ ಅಂತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಸತೀಶ್ ಆದಮೇಲೆ ವಾಸನ್ನು ತೆಗೆದುಕೊಳ್ತೇವೆ. ಇನ್ನು ಡ್ರಾ ಇರೋದನ್ನು ಡ್ರಾಯಿಂಗ್ ಅಂತೇಳಿ ING ಫಾರ್ಮಲ್ಲಿ ಬರಿತೇವೆ ವಿದ್ಯಾರ್ಥಿಗಳೇ. ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತೇಳಿ ಸೆಂಟೆನ್ಸ್ ಸಿಗ್ತಾ ಇದೆ. ಸೊ ಈ ರೀತಿ ಬಿ ಪ್ಲಸ್ ವರ್ಬ್ ಇರೋ ಒಂದು ಸೆಂಟೆನ್ಸ್ಗಳು ಬಂದರೆ ಬಿ ಅನ್ನು ವಾಸ್ ಅಥವಾ ವರ್ ಮ್ಯಾಕ್ಸಿಮಮ್ ಟೈಮ್ ಪಾಸ್ಟ್ ಟೆನ್ಸಲ್ಲೇ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಪ್ರೆಸೆಂಟ್ ಫಾರ್ಮು ಕೂಡ ಬಂದಿರ್ಬೋದು. ಸೊ ಆಗ ನೀವು ಸಬ್ಜೆಕ್ಟನ್ನು ಗಮನಿಸಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ? ಸಿಂಗ್ಯುಲರ್ ಇದ್ದರೆ ವಾಸನ್ನು ತೆಗೆದುಕೊಳ್ಳಿ, ಪ್ಲೂರಲ್ ಇದ್ದರೆ ವರನ್ನು ತೆಗೆದುಕೊಂಡು ಸೆಂಟೆನ್ಸನ್ನು ಫಿಲ್ ಮಾಡಿ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ ಅಂತ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಗಮನಿಸಿ ವಿದ್ಯಾರ್ಥಿಗಳೇ, ಎಂಟರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಬಿ ಪ್ಲಸ್ ರೀಡನ್ನು ಕೊಟ್ಟಿದ್ದಾರೆ. ಸೊ ಬಿ ಅಂದರೆ ಈಗ ನಾವು ವಾಸ್ ಅಥವಾ ವರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಗಮನಿಸಿ ದ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಇದ್ದಾಗ ನಾವು ವರನ್ನು ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ವರನ್ನು ನಾವು ಬಿ ಒಂದು ಪದಕ್ಕೆ ತೆಗೆದುಕೊಳ್ತೇವೆ. ಸೊ ಇಲ್ಲಿ ವರ್ ಅಂತ ಫಿಲ್ ಮಾಡ್ತೇವೆ. ದ ಸ್ಟೂಡೆಂಟ್ಸ್ ವರ್ ಅಂತ ಆಯಿತು. ಇನ್ನು ರೀಡ್ ಇರೋದನ್ನು ING ಫಾರ್ಮಲ್ಲಿ ಬರಿತೇವೆ ವಿದ್ಯಾರ್ಥಿಗಳೇ, ರೀಡಿಂಗ್ ಅಂತೇಳಿ. ಸೊ ವರ್ ರೀಡಿಂಗ್ ಅಂತ ಸೆಂಟೆನ್ಸ್ ಆಗುತ್ತೆ. ಇನ್ನು ಥರ್ಡ್ ಕ್ವಶನ್ ನೋಡಿ, ಎಸ್ಟರ್ಡೇ ನೋಡಿ, ಎಸ್ಟರ್ಡೇ ಅಂದ ತಕ್ಷಣವೇ ನಮಗೆ ಗೊತ್ತಾಗಬೇಕು ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಂತೇಳಿ. ಐ ಸಾ ದ್ಯಾಟ್ ದ ಫಾರ್ಮರ್ಸ್ ನೋಡಿ, ಇಲ್ಲಿ ಸಾ ಅಂತಕ್ಕಂಥದ್ದು ಕೂಡ ಪಾಸ್ಟ್ ಟೆನ್ಸನ್ನು ಸೂಚಿಸುತ್ತೆ. ದ ಫಾರ್ಮರ್ಸ್ ಡ್ಯಾಶ್ ಇನ್ ದ ಫೀಲ್ಡ್ ಅಂತ ಇದೆ. ಸೊ ಗಮನಿಸಿ ದ ಫಾರ್ಮರ್ಸ್. ಸೊ ದ ಫಾರ್ಮರ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಇಲ್ಲಿ ಬಿ ಫಾರ್ಮ್ ಅಂದ ತಕ್ಷಣವೇ ನಾವು ವಾಸ್ ಅಥವಾ ವರ್ಗಳಲ್ಲಿ ವರ್ರನ್ನು ತೆಗೆದುಕೊಳ್ತೇವೆ, ಬಿಕಾಸ್ ದ ಫಾರ್ಮರ್ಸ್ ಈಸ್ ಪ್ಲೂರಲ್. ಸೊ ಇಲ್ಲಿ ವರ್ ಅಂತ ಫಿಲ್ ಮಾಡ್ತೇವೆ. ದ ಫಾರ್ಮರ್ಸ್ ವರ್. ಸೊ ಇರೋದನ್ನು ING ಫಾರ್ಮಲ್ಲಿ ಬರೀಬೇಕು, ಸೋವಿಂಗ್ ಅಂತ ಹೇಳಿ. ಇನ್ನು ನಾಲ್ಕನೇ ಕ್ವಶನ್, ಸುನೀಲ್ ಬಿ ಪ್ಲಸ್ ವೇಟ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ಎಸ್ಟರ್ಡೇ ಅಂತಕ್ಕಂಥದ್ದು ನೋಡಿದಾಗ ಗೊತ್ತಾಗುತ್ತೆ ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಸೊ ಈಗ ಸುನೀಲ್ ಅನ್ನೋದನ್ನು ಗಮನಿಸಿ, ಸಬ್ಜೆಕ್ಟ್ ಏನಾಗಿದೆ ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಇದ್ದರೆ ಬಿ ಫಾರ್ಮ್ಗೆ ನಾವು ಯಾವುದನ್ನು ಯೂಸ್ ಮಾಡ್ತೇವೆ, ವಾಸ್ ಅಂತ ಯೂಸ್ ಮಾಡ್ತೇವೆ. ಸುನೀಲ್ ವಾಸ್. ವೇಟ್ ಇರೋದನ್ನು ING ಫಾರ್ಮಲ್ಲಿ ಬರೀಬೇಕು, ವೇಟಿಂಗ್ ಅಂತ ಆಗುತ್ತೆ. ಸುನೀಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಇನ್ನು ಫಿಫ್ತ್ ಕ್ವಶನ್ ನೋಡಿ, ವೆನ್ ದ ಟೀಚರ್ ಸಾ ದ ಸ್ಟೂಡೆಂಟ್ಸ್ ನೋಡಿ, ಸಾ ಅಂತ ಕ್ರಿಯಾಪದ ನೋಡಿದರೆ ಗೊತ್ತಾಗುತ್ತೆ ಪಾಸ್ಟ್ ಟೆನ್ಸ್ ಅಂತೇಳಿ. ದೇ ಡ್ಯಾಶ್ ಇನ್ ದ ಪೂಲ್ ಅಂತ ಇದೆ. ಸೊ ಬಿಗೆ ನಾವೇನು ತೆಗೆದುಕೊಳ್ತೇವೆ ನೋಡಿ, ದೇ ಅನ್ನೋದೇನಾಗಿದೆ ಪ್ಲೂರಲ್ ಆಗಿದೆ. ಪ್ಲೂರಲ್ ಅಂದ ತಕ್ಷಣವೇ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ
ವರನ್ನು ತೆಗೆದುಕೊಳ್ತೇವೆ, ವರ್ ಅಂತ ಆಯಿತು. ಸ್ವಿಮ್ ಇರೋದನ್ನು ಸ್ವಿಮ್ಮಿಂಗ್ ಅಂತೇಳಿ ING ಫಾರ್ಮಲ್ಲಿ ಬರಿತೇವೆ. ದೇ ವರ್ ಸ್ವಿಮ್ಮಿಂಗ್ ಇನ್ ದ ಪೂಲ್. 6th one, ದ ಕಮಿಟಿ ಡ್ಯಾಶ್ ದ ಇಶ್ಯೂ ಎಸ್ಟರ್ಡೇ. ಸೊ ಎಸ್ಟರ್ಡೇ ಅಂತ ಇದೆ, ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಯಿತು. ದ ಕಮಿಟಿ ಅನ್ನೋದನ್ನು ಗಮನಿಸಿ, ಸಿಂಗ್ಯುಲರ್ ಆಗಿದೆ, ಸಿಂಗ್ಯುಲರ್. ಸೊ ದ ಕಮಿಟಿ. ಸೊ ಈಗ ವಾಸ್ ಮತ್ತು ವರ್ಗಳಲ್ಲಿ ದ ಕಮಿಟಿ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸನ್ನು ಫಿಲ್ ಮಾಡ್ತೇವೆ. ಇನ್ನು ಡಿಸ್ಕಸ್ ಇರೋದನ್ನು ING ಫಾರ್ಮಲ್ಲಿ ಬರಿತೇವೆ, ಡಿಸ್ಕಸ್ಸಿಂಗ್. ದ ಕಮಿಟಿ ವಾಸ್ ಡಿಸ್ಕಸ್ಸಿಂಗ್ ದ ಇಶ್ಯೂ ಎಸ್ಟರ್ಡೇ. 7th one, ಹಿ ಡ್ಯಾಶ್ ಸ್ಪೆಷಲ್ ಕ್ಲಾಸಸ್ ನವ್ವೆ ಡೇಸ್. ನೋಡಿ ವಿದ್ಯಾರ್ಥಿಗಳೇ, ನವ್ವೆ ಡೇಸ್ ಅನ್ನೋದು ಈ ದಿನಗಳಲ್ಲಿ, ಅಂದರೆ ಇದು ಪ್ರೆಸೆಂಟ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು, ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಫಾರ್ಮಲ್ಲಿದೆ. ಸೊ ಈಗ ನಾವು ಬಿ ಅಂತ ಅಂದಾಗ ವಾಸ್ ಅಥವಾ ವರ್ ಅನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಆ್ಯಮ್ ಇರ್ಬೋದು, ಈಸ್ ಇರ್ಬೋದು ಅಥವಾ ಆರ್, ಇವು ಪ್ರೆಸೆಂಟ್ ಫಾರ್ಮ್ ಅಲ್ವಾ. ಸೊ ಇವುಗಳಲ್ಲಿ ಒಂದನ್ನು ತೆಗೆದುಕೊಳ್ಬೇಕು. ಹಿ ಇದ್ದಾಗ ಯಾಮನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಈಸ್ ಅಂಥೇಳಿ ತೆಗೆದುಕೊಳ್ತೇವೆ. ಯಾಕೆಂದರೆ ಹಿ ಅನ್ನೋದು ಸಿಂಗ್ಯುಲರ್ ಆಗಿದೆ, ಆರನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಪ್ಲೂರಲ್ ಇದ್ದರೆ ಮಾತ್ರ ಆರನ್ನು ತೆಗೆದುಕೊಳ್ಬೇಕು. ಸೊ ಹಿ ಅನ್ನೋದು ಸಿಂಗ್ಯುಲರ್ ಆಗಿದೆ, ಸೊ ಈಸ್ ಅಂತ ತೆಗೆದುಕೊಳ್ತೇವೆ. ಹಿ ಈಸ್ ಟೇಕ್ ಇರೋದನ್ನು ಅದೇ ING ಫಾರ್ಮಲ್ಲೇ ಬರಿತೇವೆ. ಹಿ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್ ನವ್ವೆ ಡೇಸ್ ಅಂತೇಳಿ. ಸೊ ಕರೆಕ್ಟಾಗಿ ನೀವು ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಕರೆಕ್ಟಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಏನಾದರೂ ನೀವು ಹಿ ವಾಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. 8th question, ವಿಶ್ವನಾಥ್ ಡ್ಯಾಶ್ ಇನ್ ಎ ಗವರ್ನಮೆಂಟ್ ಸ್ಕೂಲ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿರುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದ್ದಾಗ ನಾವು ಸಬ್ಜೆಕ್ಟ್ ಗಮನಿಸಿ, ವಿಶ್ವನಾಥ್ ಇದೆ, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ವರ್ಬ್ಗೆ ನಾವು ಎಸ್ ಅನ್ನು ಸೇರಿಸಬೇಕು. ಅಂದರೆ ಇಲ್ಲಿ ವರ್ಕ್ಸ್ ಅಂತ ಫಿಲ್ ಮಾಡ್ತೇವೆ. ವಿಶ್ವನಾಥ್ ವರ್ಕ್ಸ್ ಇನ್ ಎ ಗವರ್ನಮೆಂಟ್ ಸ್ಕೂಲ್ ಅಂತ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 9 ನೋಡಿ, ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್ ಅಂತ ಇದೆ. ಸೊ ಅರೈವ್ಡ್ ಅಂದಾಗ ಇದು ಪಾಸ್ಟ್ ಟೆನ್ಸಲ್ಲಿದೆ. ಇಲ್ಲಿ ನೋಡಿ ಬರೀ ಸ್ಟ್ಯಾಂಡ್ ಅಂತ ಇದೆ, ಯಾವುದೇ ಒಂದು ಬಿ ಫಾರ್ಮನ್ನು ಇಲ್ಲಿ ನಾವು ಫಿಲ್ ಮಾಡೋ ಹಾಗಿಲ್ಲ. ಸೊ ಸ್ಟ್ಯಾಂಡ್ ಅಂದ ತಕ್ಷಣವೇ ಇದರ ಸೂಟೇಬಲ್ ಫಾರ್ಮ್ ಆಫ್ ವರ್ಬನ್ನು ಫಿಲ್ ಮಾಡಬೇಕು. ಪಾಸ್ಟ್ ಅನ್ನೋದು ನಮಗೆ ಆಲ್ರೆಡಿ ಅರ್ಥ ಆಗಿರೋದ್ರಿಂದ ಸ್ಟ್ಯಾಂಡ್ ಅನ್ನುವ ಕ್ರಿಯಾಪದದ ಪಾಸ್ಟ್ ಟೆನ್ಸ್ ಫಾರ್ಮನ್ನು ಇಲ್ಲಿ ನಾವು ಫಿಲ್ ಮಾಡ್ತೇವೆ. ಸೊ ಸ್ಟ್ಯಾಂಡ್ ಅನ್ನುವ ಕ್ರಿಯಾಪದದ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದಪ್ಪ ಅಂದರೆ ಸ್ಟುಡ್ ಅಂತೇಳಿ. ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್ ಅಂತೇಳಿ ಸೆಂಟೆನ್ಸ್ ಆಗುತ್ತೆ. ಕ್ವೆಶನ್ ನಂಬರ್ 10, ದೇ ಡ್ಯಾಶ್ ಟು ಸಿಂಗಪೂರ್ ಆಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ನೋಡಿ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ಅಂದ ತಕ್ಷಣವೇ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಪಾಸ್ಟ್ ಟೆನ್ಸ್ ಅಂದಾಗ ಬಿ ಫಾರ್ಮ್ಗೆ ನಾವು ವಾಸ್ ಅಥವಾ ವರನ್ನು ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಇಲ್ಲಿ ದೇ ಅನ್ನೋದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಅಂದ ತಕ್ಷಣವೇ ವರನ್ನು ತೆಗೆದುಕೊಳ್ತೇವೆ, ದೇ ವರ್ ಅಂತ ಆಯಿತು. ಮತ್ತು ಗೋ ಇರೋದನ್ನು ING ಫಾರ್ಮಲ್ಲಿ ಫಿಲ್ ಮಾಡ್ತೇವೆ. ದೇ ವರ್ ಗೋಯಿಂಗ್ ಟು ಸಿಂಗಪೂರ್ ಆಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ಕ್ವೆಶನ್ ನಂಬರ್ 11 ನೋಡಿ, ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಅಂತ ಇದೆ. ಸೊ ಎಸ್ಟರ್ಡೇ ಅಂತಕ್ಕಂತಹ ಒಂದು ಪದವನ್ನು ನೋಡಿದಾಗ ನಮಗೆ ಈ ಒಂದು ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅರ್ಥ ಆಗುತ್ತೆ. ಸೊ ನಾವು ಬಿ ಫಾರ್ಮ್ ಅಂದರೆ ಈಗ ನಾವು ವಾಸ್ ಅಥವಾ ವರನ್ನು ತೆಗೆದುಕೊಳ್ಬೇಕು. ಬಟ್ ಇಲ್ಲಿ ಪ್ರಿಯಾಂಕನ ಗಮನಿಸಿ, ಸಿಂಗ್ಯುಲರ್ ಆಗಿದೆ. ಸೊ ನಾವು ವಾಸ್ ಮತ್ತು ವರ್ಗಳಲ್ಲಿ ವಾಸ್ ಅಂತೇಳಿ ತೆಗೆದುಕೊಳ್ತೇವೆ, ವಾಸ್ ಅಂತ ಆಯಿತು. ವೇಟ್ ಇರೋದನ್ನು ING ಫಾರ್ಮಲ್ಲಿ ಬರಿತೇವೆ, ವಾಸ್ ವೇಟಿಂಗ್ ಅಂತೇಳಿ. ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಅಂತೇಳಿ ಸೆಂಟೆನ್ಸ್ ಸಿಗುತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನೀವು ಕರೆಕ್ಟಾಗಿ ಆ ಒಂದು ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಒಂದು ಕ್ರಿಯಾಪದಗಳನ್ನು ಸುಲಭವಾಗಿ ನೀವು ಫಿಲ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ ಬೇಕು ಅಂದರೆ ಮೋರ್ ಎಕ್ಸಾಂಪಲ್ಸ್ ಅಂತೇಳಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ನಿಮಗೆ ಲೆಸನ್ ಬೇಕು ಅಂದರೆ ಆ ಒಂದು ಟಾಪಿಕನ್ನು ಇಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.